ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಕಾರಣಾಂತರದಿಂದ ನನ್ನ ಹಳೆಯ ಒಂದು ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗಿದೆ. ಅದಕ್ಕೋಸ್ಕರ ಈ ಒಂದು ಇನ್ಫೋ ಕನ್ನಡ ಅನ್ನುವಂಥ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ನಾನು ಪಿ ಜಿ ಸಿ ಟಿ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಬರ್ತಾ ಇದ್ದೀನಿ. ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ನಾನು ಏನು ಹೇಳೋಕೆ ಬರ್ತಿದ್ದೀನಪ್ಪ ಅಂದರೆ, ರ್ಯಾಂಕ್ ಲಿಸ್ಟ್ ಬಂದಾದ್ಮೇಲೆ ನೀವು ಏನು ಮಾಡಬೇಕು ಅಂತ ನಾನು ನಿಮಗೆ ಸ್ವಲ್ಪ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಬರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ಎಲ್ಲರೂ ಕೇಳ್ತಾ ಇದ್ರು ರಿಸಲ್ಟ್ ಯಾವಾಗ ಅಂತ. ನೋಡಿ, ಕೆ ಎದವರು ಇನ್ಫಾರ್ಮ್ ಮಾಡಿದ್ದಾರೆ. ಎಮ್.ಟೆಕ್ ಎಕ್ಸಾಮ್ ಆದಮೇಲೆ ಒಂದು ಪಿ ಜಿ ಸಿ ಟಿದು ರಿಸಲ್ಟ್ ಕೊಡ್ತಾರಂತೆ. ಪಿ ಜಿ ಸಿ ಟಿ ಎಮ್.ಟೆಕ್ ಎಕ್ಸಾಮು ಸೆಪ್ಟೆಂಬರ್ಲಾಗುತ್ತೆ. ಅದಕ್ಕೆ ಅವ್ರ ಎಕ್ಸಾಮ್ ಆದಮೇಲೆ ನಮ್ಮದು ರಿಸಲ್ಟ್ ಬರುತ್ತೆ ಪಿ ಜಿ ಸಿ ಟಿದು. ಪಿ ಜಿ ಸಿ ಟಿನ ರಿಸಲ್ಟನ್ನು ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಸೆಪ್ಟೆಂಬರ್ಲಿ ನಾವು ಒಂದು ಪಿ ಜಿ ಸಿ ಟಿ ಎಕ್ಸಾಮ್ದು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಒಂದು ರಿಸಲ್ಟ್ ಬಂದಾದ್ಮೇಲೆ ನೀವು ಏನು ಮಾಡಬೇಕು ಅಂತ ನಾನು ನಿಮಗೆ ಕೆಲವೊಂದಿಷ್ಟು ಮಾಹಿತಿನ ಹೇಳೋದಕ್ಕೆ ಬಂದೇ ಇದ್ದೀನಿ. ರಿಸಲ್ಟ್ ಬಂದಮೇಲೆ ಏನು ಮಾಡಬೇಕು, ಯಾವ ಥರ ಕಾಲೇಜನ್ನು ನಿಮ್ಮ ರ್ಯಾಂಕ್ ಲಿಸ್ಟನ್ನು ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು, ಕಟ್ ಆಫನ್ನು ಯಾವ ಥರ ಅನಲೈಸ್ ಮಾಡ್ಕೋಬೇಕು, ಮತ್ತು ಆಟೋನಮಸ್ ಕಾಲೇಜನ್ನು ಯಾವ್ದ್ಯಾವ್ದು ಆಟೋನಮಸ್ ಕಾಲೇಜ್ ಇದೆ ಅಂತ ನಾನು ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಏನು ಮಾಡೋಣಪ್ಪ ಅಂದ್ರೆ, ಈ ಒಂದು ಕಟ್ ಆಫ್ ಲಿಸ್ಟನ್ನು ಯಾವ ಥರ ಅನಲೈಸ್ ಮಾಡಿ ನಮ್ಮ ಒಂದು ಕಾಲೇಜ್ ಲಿಸ್ಟನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಮತ್ತು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇವತ್ತು. ಓಕೆ, ಬನ್ನಿ ಕಟ್ ಆಫ್ ಲಿಸ್ಟನ್ನು ಯಾವ ಥರ ಅನಲೈಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕಟ್ ಆಫ್ ಲಿಸ್ಟ್ ಅನಲೈಸ್ ಮಾಡೋದೇ ಗೊತ್ತಿಲ್ಲ. ಓಕೆ, ಫಸ್ಟ್ ಏನು ಮಾಡಿರಿ, ನಿಮ್ಮ ಒಂದು ರಿಸಲ್ಟ್ ಬಂದಾದಮೇಲೆ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ಮತ್ತು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟು, ಇವು 3 PDF-ಅನ್ನು ಪ್ರಿಂಟೌಟ್ ತೆಗೆದುಕೊಂಡು ಏನು ಮಾಡಿರಿ, ಈ ಒಂದು ನಿಮ್ಮ ರ್ಯಾಂಕ್ ಅಲ್ಲಿ ಬರ್ತಕ್ಕಂತಹ ಕಾಲೇಜ್ಗಳನ್ನು ಲಿಸ್ಟ್ ಔಟ್ ಮಾಡಿರಿ. ಓಕೆ, ಇದು ನೀವು ಮೊದಲನೇ ಮಾಡಬೇಕಾದಂಥ ಕೆಲಸ ಇದು, ಹೌದಾ? ಅದಕ್ಕಿಂತ ಮುಂಚೆ ಈ ಒಂದು ನಿಮ್ಮ ಒಂದು ರ್ಯಾಂಕಲ್ಲಿ ಬರ್ತಕ್ಕಂಥ ಕಾಲೇಜ್ ಲಿಸ್ಟ್ಗಳನ್ನ ರೆಡಿ ಮಾಡೋಕ್ಕಿಂತ ಮುಂಚೆ ಈ ಒಂದು ನಿಮಗೆ ಕಟ್ ಆಫ್ ಅನಲೈಸ್ ಮಾಡೋದು ಗೊತ್ತಿರಬೇಕು. ಓಕೆ, ಅದಕ್ಕೋಸ್ಕರ ಇವತ್ತು ಕಟ್ ಆಫ್ ಅನಲೈಸನ್ನು ಯಾವ ಥರ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತು ನಾವು ನೋಡೋಣ. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಕಾಲೇಜ್ ತಗೋತೀನಿ, ಆರ್.ಪಿ. ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ದು. ಓಕೆ, ನೋಡ್ರಿ, ಆರ್.ಪಿ. ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ದು ಕಾಲೇಜ್ ಕೋಡ್ ಏನಿದೆ P252 ಅಂತ ಇದೆ. ಓಕೆ, ಆರ್.ಪಿ. ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು ಇದು ಜಯನಗರದಲ್ಲಿದೆ, ಬೆಂಗಳೂರಲ್ಲಿ. ಇವಾಗ 1G ಅಂದರೆ ಏನು? 1G ಅಂದರೆ ಕ್ಯಾಟಗರಿ ಫಸ್ಟು ಜನರಲ್ ಕ್ಯಾಂಡಿಡೇಟ್ಸ್ ಬರ್ತಾರೆ ಇಲ್ಲಿ. 1H ಅಂದರೆ ಕ್ಯಾಟಗರಿ ಫಸ್ಟು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಬರ್ತಾರೆ. ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಯಾರ್ಯಾರು ಬರ್ತಾರಪ್ಪ ಅಂದರೆ ಇದ್ರೊಳಗೆ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಒಂದು ವಿದ್ಯಾರ್ಥಿಗಳು ಹೈದರಾಬಾದ್ ಕೋಟದಲ್ಲಿ ಬರ್ತಾರೆ. ಓಕೆ, ಅದಾದ ನಂತರ 2A ಅಂದರೆ ಕ್ಯಾಟಗರಿ 2A ಜನರಲ್ ಅಂತ ಅರ್ಥ. 2AH ಅಂದರೆ ಕ್ಯಾಟಗರಿ 2A ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ. 2BG ಅಂದರೆ ಕ್ಯಾಟಗರಿ 2B ಜನರಲ್ ಅಂತ ಅರ್ಥ. 2BH ಅಂದರೆ ಕ್ಯಾಟಗರಿ 2B ಹೈದರಾಬಾದ್ ಅಂತ ಅರ್ಥ. 3AG ಅಂದರೆ ಕ್ಯಾಟಗರಿ 3A ಜನರಲ್ ಅಂತ ಅರ್ಥ. 3H ಅಂದರೆ ಕ್ಯಾಟಗರಿ 3A ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ. 3BG ಅಂದರೆ ಕ್ಯಾಟಗರಿ 3B ಜನರಲ್ ಅಂತ ಅರ್ಥ. 3BH ಅಂದರೆ ಕ್ಯಾಟಗರಿ 3B ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ. GM ಅಂದರೆ ನಿಮ್ಗೆ ಗೊತ್ತೇ ಇದ್ದಾರೆ, ಜನರಲ್ ಅಂತ ಅರ್ಥ. GMH ಅಂದರೆ ಜನರಲ್ ವಿದ್ಯಾರ್ಥಿಗಳು ಬರ್ತಾರೆ, ಅದು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಬರ್ತಾರೆ GMH ಅಂದರೆ. ಅದಾದ ನಂತರ PH ಅಂದರೆ ಇಲ್ಲಿ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಬರ್ತಾರೆ. ಅದಾದ ನಂತರ SCG ಅಂದರೆ ಕ್ಯಾಟಗರಿ SCಯಲ್ಲಿ ಜನರಲ್ ವಿದ್ಯಾರ್ಥಿಗಳು ಬರ್ತಾರೆ. ಅದಾದ ನಂತರ SCH ಅಂದರೆ SC ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಬರ್ತಾರೆ ಈ ಒಂದು ಕೋಟದಲ್ಲಿ. STG ಅಂದರೆ ST ವಿದ್ಯಾರ್ಥಿಗಳು ಜನರಲ್ ವಿದ್ಯಾರ್ಥಿಗಳು ಬರ್ತಾರೆ. ಎಲ್ಲರೂ ಕೂಡ ಬರ್ತಾರೆ ಜನರಲಲ್ಲಿ. STH ಅಂದರೆ ಕ್ಯಾಟಗರಿ ST ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಈ ಒಂದು ಕೋಟದಲ್ಲಿ ಬರ್ತಾರೆ. XD ಅಂದರೆ ಇದು ಎಕ್ಸ್ ಡಿಫೆನ್ಸ್ ಆರ್ಮಿಯವ್ರಿಗೆ ಬರುತ್ತೆ ಇದು. ಓಕೆ, ಇಷ್ಟು ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದಕ್ಕಿಂತ ಮುಂಚೆ ನಾನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಅದಾದಮೇಲೆ. ಓಕೆ, ಇವಾಗ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ರ್ಯಾಂಕ್ ಕಟ್ ಆಫನ್ನು ನೋಡಿ ಯಾವ ಥರ ಕಾಲೇಜನ್ನು ಲಿಸ್ಟ್ ಔಟ್ ಮಾಡಬೇಕಪ್ಪ ಅಂದ್ರೆ,
ನೋಡ್ರಿ ನಾನೊಬ್ಬ ಗುಲ್ಬರ್ಗ ವಿದ್ಯಾರ್ಥಿ ಇದೀನಿ. ಹೌದಾ? ನಾನು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿ ಇದೀನಿ ಅಂತ ಅನ್ಕೊಳ್ರಿ. ಅವಾಗ ನಾನು ಯಾವ ತರ ಕಟ್ ಆಫ್ ಅನ್ನ ನೋಡಿ ಸೀಟ್ ಕಟ್ ಆಫ್ ಅನ್ನ ನೋಡಿ ಕಾಲೇಜನ್ನ ಲಿಸ್ಟ್ ಔಟ್ ಮಾಡ್ಬೇಕಂದ್ರ ನನಗ ಈ ಒಂದು ಥರ್ಡ್ ಬಿ ಕ್ಯಾಟಗರಿದು ಕಟ್ ಆಫ್‌ನು ನನಗ ಅಪ್ಲಿಕೇಬಲ್ ಆಗುತ್ತ. ಥರ್ಡ್ ಬಿ ಎಚ್ ಕಟ್ ಆಫ್ ನು ನಮ್ಗ ಅಪ್ಲಿಕೇಬಲ್ ಆಗುತ್ತ. ಓಕೆ. ಆದ್ರ ನಾನ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಏನ್ ಇರ್ತಾರಲ್ಲ, ಅವರಿಗೆ ಓನ್ಲಿ ಜನರಲ್‌ದು ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಈ ಒಂದು ಎಚ್ ಅನ್ನೋದೇನ್ ಇರ್ತದಲ್ಲ ಹೈದರಾಬಾದ್ ಕರ್ನಾಟಕ, ಅದು ನಾನ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್‌ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಅದು ಒಂಚೂರು ನಿಮ್ಗೆ ನೆನಪಿರ್ಲಿ. ಅದನ್ನ ನೋಡ್ಕೊಂಡ್ ಬಿಟ್ಟು ನೀವು ಕಾಲೇಜನ್ನ ಲಿಸ್ಟ್ ಔಟ್ ಮಾಡ್ಬೇಕಾಗುತ್ತ. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ಲು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ಸೆಕೆಂಡು. ಇದು ನೋಡ್ರಿ ಆರ್.ವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಜಯನಗರದ್ದು. ಇದು ರ್ಯಾಂಕ್ ಈ ಕಾಲೇಜ್‌ದು ಫಸ್ಟ್ ಐತಿ. ಅಂದ್ರೆ 2023 ಒಳಗ ಈ ಕಾಲೇಜ್‌ದು ರ್ಯಾಂಕ್ ಫಸ್ಟ್ ಐತಿ. ನೋಡ್ರಿ ಇದ್ರದ್ದು ಜಿ.ಎಂ ಒಳಗ ಕಟ್ ಆಫ್ ನೋಡ್ರಿ 96 ಐತಿ. ಹೌದಾ? ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನುವಂತ ಒಬ್ಬ ವಿದ್ಯಾರ್ಥಿದು ರ್ಯಾಂಕು 120 ಐತಿ ಅಂತ ತಿಳ್ಕೊಳ್ರಿ. ಓಕೆ. ಎಕ್ಸ್ ಅನ್ನುವಂತ ಒಬ್ಬ ವಿದ್ಯಾರ್ಥಿದು ರ್ಯಾಂಕ್ 120 ಐತಿ. ಬಟ್ ಆರ್.ವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಒಳಗ ಜನರಲ್ ಕ್ಯಾಟಗರಿ ಒಳಗ ಕಟ್ ಆಫ್ ಎಷ್ಟೈತಿ 96 ಐತಿ. ಓಕೆ. ಕಟ್ ಆಫ್ ಎಷ್ಟೈತಿಪ್ಪ 96 ಐತಿ. ಬಟ್ ಒಂದ್ ಸೆಕೆಂಡ್ 96 ಐತಿ. ಹೌದಾ? 96 ಐತಿ. ಅವಂದು ರ್ಯಾಂಕ್ ಎಷ್ಟೈತಿ 120 ಐತಿ. ಅವ ಈ ಒಂದು ಕಾಲೇಜ್ ಅಪ್ಲೈ ಮಾಡಿದ್ರ ಈ ಒಂದು ಕಾಲೇಜ್ ಅವನಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೇನೋ? ಈ ಕಾಲೇಜ್ ಅಬ್ಸಲ್ಯೂಟ್ಲಿ ಅವನಿಗೆ ಈ ಕಾಲೇಜ್ ಏನಾಗಲ್ಲ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಯಾಕ? ಈ ಕಾಲೇಜ್‌ದು ಕಟ್ ಆಫ್ ಎಷ್ಟೈತಿ 96 ಐತಿ. ಹೌದಾ? ಈ 96 ಒಳಗಡೆ ಇತ್ತು ಅಂದ್ರ ಅವಂದ್ ರ್ಯಾಂಕ್, ಈ ಕಾಲೇಜ್ ಅವ ಅಪ್ಲೈ ಮಾಡಿದ್ರ ಅವನಿಗೆ ಈ ಕಾಲೇಜ್ ಸಿಗುತ್ತೆ. ಹೌದಾ? ಅದನ್ನ ನೋಡ್ಬಿಟ್ಟು ನೀವೇನ್ ಮಾಡ್ಬೇಕು? ಅಪ್ಲೈಯನ್ನ ಮಾಡ್ಬೇಕಾಗುತ್ತೆ. ಓಕೆ. ಇದು ಒಂದು ಕಾಲೇಜ್ ಐತಲ್ಲಪ್ಪ, ಆರ್.ವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇದು ಫಸ್ಟ್ ಐತಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕಾಲೇಜ್ ತಗೋತೀನಿ ನಿಮಗೆ ಎಕ್ಸಾಂಪಲ್ಲು. ಒಂದ್ ಸೆಕೆಂಡು. ಇನ್ನೊಂದು ಕಾಲೇಜ್ ಲಿಸ್ಟ್ ತಗೊಂತೀನಿ. ಇವಾಗ ನೋಡ್ರಿ ಪಿ.ಎಸ್ ಕಾಲೇಜ್ ತಗೊಂಡೆ. ಓಕೆ. ನೋಡ್ರಿ ಪಿ.ಎಸ್ ಕಾಲೇಜ್‌ದು ಜನರಲ್ ಮೆರಿಟ್ ಲಿಸ್ಟ್ ನೋಡ್ರಿ 309 ಐತಿ. ಓಕೆ. ಇವಾಗ ನಾನು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿ ಅಂತ ಅನ್ಕೊಳ್ರಿ. ಓಕೆ. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ನಂದು ಥರ್ಡ್ ಬಿ ಕ್ಯಾಟಗರಿ ಐತಿ ಅಂತ ಅನ್ಕೊಳ್ರಿ. ನಂದು ಏನೈತಿ ಥರ್ಡ್ ಬಿ ಕ್ಯಾಟಗರಿ ಐತಿ. ನಾನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಇದೀನಿ. ಥರ್ಡ್ ಬಿ ಕ್ಯಾಟಗರಿ ಐತಿ ನಂದು. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಇದೀನಿ. ನಂದು ರ್ಯಾಂಕ್ ಎಷ್ಟೈತಪ್ಪ ಅಂದ್ರ 580 ಐತಿ. ಎಷ್ಟೈತಿ? ಸರಿ. ಒಂದ್ ಸೆಕೆಂಡ್ ಇನ್ನೊಂದ್ಸಲ ಹೇಳ್ತೀನಿ. ಓಕೆ. ಇಲ್ಲಿ ನೋಡ್ರಿ ನಾನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಇದೀನಿ. ನಂದು ಕ್ಯಾಟಗರಿ ಯಾವ್ದೈತಿ? ಥರ್ಡ್ ಬಿ ಐತಿ. ನಂದು ರ್ಯಾಂಕ್ ಎಷ್ಟೈತಪ್ಪ ಅಂದ್ರ ಥರ್ಡ್ ಬಿ ಒಳಗ ನಂದು ರ್ಯಾಂಕು ಥರ್ಡ್ ಬಿ ಒಳಗ 600 ಐತಿ ಅಂತ ಅನ್ಕೊಳ್ರಿ. ನಂದು ರ್ಯಾಂಕ್ ಎಷ್ಟೈತಿ ಥರ್ಡ್ ಬಿ ಒಳಗ 600 ರ್ಯಾಂಕ್ ಐತಿ ಅಂತ ಅನ್ಕೊಳ್ರಿ. ಓಕೆ. ಅವಾಗ ನಾನೇನು ಅನಲೈಸ್ ಮಾಡ್ಬೇಕಪ್ಪ ಅಂದ್ರ ಪಿ.ಎಸ್ ಕಾಲೇಜ್ ನನಗ್ ಬೇಕಾಗಿತ್ತಪ್ಪ ಅಂದ್ರ ಥರ್ಡ್ ಬಿ ಜನರಲ್ ನೋಡ್ಕೋಬೇಕು. ಥರ್ಡ್ ಬಿ ಹೈದರಾಬಾದ್ ಕರ್ನಾಟಕ ನೋಡ್ಕೋಬೇಕು. ಯಾಕ? ನಾನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಇದೀನಿ. ಅದಕ್ಕೆ ನಾನು ಎರಡನ್ನೂ ನೋಡ್ಕೋಬೇಕು. ಹೌದಾ? ಅಕಸ್ಮಾತ್ ನಾನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಇದ್ರ ಈ ಒಂದು ಕೋಟಾವನ್ನ ನೀವು ನೋಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಥರ್ಡ್ ಬಿ ಎಚ್ ಕೋಟಾ. ಓಕೆ. ಅದು ನಿಮ್ಗೆ ನೆನಪಿರ್ಲಿ. ಅದಾದ್ಮೇಲೆ ನಂದು ಏನೈತಿ ಥರ್ಡ್ ಬಿ ಎಚ್ ಒಳಗ ನನಗ ರ್ಯಾಂಕ್ ಎಷ್ಟ್ ಬಂದೈತಿ 600 ಬಂದೈತಿ. ನನಗ ಈ ಒಂದು ಥರ್ಡ್ ಬಿ ಜನರಲ್‌ದೊಳಗ ನನಗ್ ಸೀಟ್ ಸಿಗುತ್ತೇನು? ಸಿಗೋದಿಲ್ಲ. ಅಬ್ಸಲ್ಯೂಟ್ಲಿ ಈ ಒಂದು ಥರ್ಡ್ ಬಿ ಜನರಲ್ ಮೆರಿಟ್ ಲಿಸ್ಟ್‌ನೊಳಗ ನನಗ ಸೀಟ್ ಸಿಗೋದಿಲ್ಲ. ಬಟ್ ಆದ್ರ ಥರ್ಡ್ ಬಿ ಎಚ್ ಇದೆಯಲ್ಲ, ಥರ್ಡ್ ಬಿ ಎಚ್ ಒಳಗ ನೋಡ್ಕೊಂಡ್ರ 676 ಐತಿ ಕಟ್ ಆಫ್. ಆದ್ರ ನಂದು ರ್ಯಾಂಕ್ ಎಷ್ಟೈತಿ? 600 ಐತಿ. ಅದು ಕಟ್ ಆಫ್‌ದ ಒಳಗೆ ಐತಿ ನಂದು ರ್ಯಾಂಕ್. ಅಬ್ಸಲ್ಯೂಟ್ಲಿ ನನಗ ಪಿ.ಎಸ್ ಕಾಲೇಜ್ ಸಿಗುತ್ತೆ. ಅಲಾಟ್ಮೆಂಟ್ ಆಗುತ್ತೆ. ಓಕೆ. ಈ ತರ ನೀವೇನ್ ಮಾಡ್ಬೇಕು? ಪ್ರೀವಿಯಸ್ ಇಯರ್‌ದು ಕಟ್ ಆಫ್ ಲಿಸ್ಟನ್ನ ಅನಲೈಸ್ ಮಾಡ್ಕೋಬೇಕಾಗತ್ತ. ಓಕೆ. ಅದಾದ ನಂತರ ಅನಲೈಸ್ ಮಾಡ್ಕೊಂಡು ಲಿಸ್ಟ್ ಔಟ್ ಮಾಡ್ಕೊಂಡ ಮ್ಯಾಲ ನೀವೇನ್ ಮಾಡ್ರಿ ಒಂದು ಸಲ ಆ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡ್ರಿ. ವಿಸಿಟ್ ಮಾಡಿ ಅಲ್ಲಿ
ಕ್ಯಾಂಪಸ್ ಯಾವ ರೀತಿ ಇದೆ, ಅಲ್ಲಿ ಪ್ಲೇಸ್‌ಮೆಂಟ್ ಯಾವ ರೀತಿ ಆಗ್ತಾ ಇದೆ, ಅದಾದ ನಂತರ ಅಲ್ಲಿ ಯಾವ್ದ್ಯಾವ್ದು ಸ್ಪೆಷಲೈಸೇಷನ್ ಇದೆ, ಅದಾದ ನಂತರ ಯಾವ್ದ್ಯಾವ್ದು ಕೋರ್ಸ್‌ಗಳನ್ನ ಸೈಡ್ ಕೋರ್ಸನ್ನ ಕೊಡ್ತಾರೆ, ಮತ್ತು ಸೈಡ್ ಕೋರ್ಸ್‌ಗಳಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇದೆಲ್ಲವನ್ನು ವಿಚಾರಿಸಿ, ಯಾಕಂದ್ರೆ ಕಾಲೇಜ್‌ಗೆ ಹೋಗಿ ವಿಚಾರಿಸೋದೇ ಉತ್ತಮ ಅನ್ಸುತ್ತೆ ನನಗೆ. ಯಾಕಂದ್ರೆ ನೀವು ಫೋನ್ಯಾಗ ಏನಾದ್ರು ಕಾಲೇಜಿಗೆ ಇನ್ಫಾರ್ಮ್ ಕೇಳಿದ್ರೆ, ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, "ಅಯ್ಯೋ ನಮ್ಮ ಕಾಲೇಜ್ ಚೆನ್ನಾಗಿದೆ, ಬನ್ನಿ ಅಡ್ಮಿಷನ್ ತಗೊಳ್ಳಿ" ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಎಲ್ಲ ಕ್ಯಾಂಪಸ್ ನೋಡ್ರಿ, ಮತ್ತು ಸೀನಿಯರ್ಸಿಗೆ ಸ್ವಲ್ಪ ಹುಡುಗರ ಜೊತೆ ಸ್ವಲ್ಪ ಕೇಳ್ರಿ, ಫೀಡ್‌ಬ್ಯಾಕ್ ತಗೊಳ್ರಿ, ಹೇಗೈತಿ ಕ್ಯಾಂಪಸ್ ಅದೆಲ್ಲಾನು ಕೂಡ. ಯಾಕಂದ್ರೆ ಕೆಲವೊಂದು ಕಾಲೇಜಲ್ಲಿ ಟೀಚಿಂಗ್ ಚೆನ್ನಾಗಿರುತ್ತೆ, ಬಟ್ ಕೆಲವೊಂದು ಸ್ಪೆಷಲೈಸೇಷನ್ ಡಿಫ್ರೆಂಟ್ ಇರುತ್ತೆ ಎಲ್ಲ ಕಾಲೇಜಿಗೂ ಕೂಡ. ಅದಕ್ಕೋಸ್ಕರ ಹೋಗಿ ನೀವು ರ್ಯಾಂಕ್ ಲಿಸ್ಟ್ ಬಂದಾದ್ಮೇಲೆ ನೀವೊಂದು ಲಿಸ್ಟನ್ನು ಮಾಡ್ಕೊಳ್ರಿ, ನಿಮ್ಮ ರ್ಯಾಂಕ್ ಒಳಗೆ ಯಾವ್ದ್ಯಾವ್ದು ಕಾಲೇಜ್ ಬರುತ್ತಂತ ಲಿಸ್ಟ್ ಮಾಡ್ಕೊಂಡು ಏನು ಮಾಡ್ರಿ, ಕಾಲೇಜಿಗೆ ಹೋಗಿ ವಿಸಿಟ್ ಮಾಡ್ರಿ. ಅದಾದ್ಮೇಲೆ ಇನ್ನೊಂದು ಏನು ಕೊಡ್ತೀನಪ್ಪ ಅಂದ್ರೆ, ಎಲ್ಲ ಕಾಲೇಜನ್ನು ನಿಮ್ಮ ರ್ಯಾಂಕ್ ಒಳಗೆ ಯಾವ್ದ್ಯಾವ್ದು ಬರ್ತದೆ ಅದೆಲ್ಲ ಕಾಲೇಜನ್ನು ಲಿಸ್ಟ್ ಔಟ್ ಮಾಡ್ತೀರಿ. ಲಿಸ್ಟ್ ಔಟ್ ಮಾಡಿದ್ಮೇಲ ನೀವು ಯಾವ ಊರಾಗ ಕಾಲೇಜ್ ಮಾಡ್ತೀರ ಅಂಬೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬೆಂಗಳೂರೊಳಗೆ ಅಡ್ಮಿಷನ್ ಮಾಡ್ತೀನಪ್ಪ ಅಂದ್ರೆ, ನಾನು ಬೆಂಗಳೂರು ಕಾಲೇಜ್ ಇಷ್ಟೇ ನಾನು ಲಿಸ್ಟ್ ಔಟ್ ಮಾಡ್ಬೇಕಾಗುತ್ತೆ. ಉಳ್ಕಿದ್ದು ಕಾಲೇಜ್‌ಗಳು ನಾನು ಯಾಕೆ ಲಿಸ್ಟ್ ಔಟ್ ಮಾಡ್ತೀನಿ ಹೇಳಿ? ಅದನ್ನ ಯಾವುದೂ ಲಿಸ್ಟ್ ಔಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಬೆಂಗಳೂರಲ್ಲೇ ಅಡ್ಮಿಷನ್ ಮಾಡ್ತೀನಿ ಅಂತ ನಾನು ಫಿಕ್ಸ್ ಆಗಿದ್ದೀನಿ. ನಾನು ಬೆಂಗಳೂರಲ್ಲಿ ನನ್ನ ರ್ಯಾಂಕ್ ಒಳಗೆ ಯಾವ್ಯಾವ ಬೆಂಗಳೂರೊಳಗೆ ಕಾಲೇಜ್ ಬರ್ತಾವ, ಆ ಕಾಲೇಜನ್ನು ಲಿಸ್ಟ್ ಔಟ್ ಮಾಡ್ಕೊಂಡು ಕಾಲೇಜ್‌ಗೆ ವಿಸಿಟ್ ಮಾಡ್ತೀನಿ ನಾನು. ಓಕೆ. ಅದಾದ್ಮೇಲೆ ಇಷ್ಟಂತ ಇನ್ಫಾರ್ಮೇಷನ್ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಏನು ಹೇಳ್ತೀನಪ್ಪ ಅಂದ್ರೆ, ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ. ಓಕೆ. ಏನೇನು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ. ಬನ್ನಿ ಅದನ್ನು ಚೂರು ನೋಡೋಣ. ಓಕೆ. ನೋಡ್ರಿ, ಡಾಕ್ಯುಮೆಂಟ್ಸ್ ಒಂದು SLC ಮಾರ್ಕ್ಸ್ ಕಾರ್ಡು ಫಸ್ಟ್ ರಿಕ್ವೈರ್ಮೆಂಟು. SLC ಮಾರ್ಕ್ಸ್ ಕಾರ್ಡು. ಒಂದು ಸೆಕೆಂಡ್. ಓಕೆ. SSLC ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಎಲ್ಲ ಸೆಮ್ ವೈಸ್ ಮಾರ್ಕ್ಸ್ ಕಾರ್ಡ್ಸು. ಅದಾದ್ಮೇಲೆ ಡಿಗ್ರಿ ಸರ್ಟಿಫಿಕೇಟು ಅದು ಬಂದಿದ್ದರೆ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳಿ. ಬಂದಿಲ್ಲದೆ ಇದ್ದರೆ ಪ್ರೊವಿಷನಲ್ ಸರ್ಟಿಫಿಕೇಟ್ ಅಂತೂ ಕೊಟ್ಟೇ ಕೊಡ್ತಾರೆ ನಿಮ್ಮ ಕಾಲೇಜಲ್ಲಿ. ಅದನ್ನು ಕೂಡ ಇವೆರಡರಲ್ಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಆಗಲಿ ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇವೆರಡರಲ್ಲಿ ಒಂದಿದ್ದರೆ ಸಾಕು, ನಡೆಯುತ್ತೆ. ಅದಾದ ನಂತರ 7 ಇಯರ್ಸ್‌ದು ಸ್ಟಡಿ ಸರ್ಟಿಫಿಕೇಟು ವಿತ್ BO ಸಿಗ್ನೇಚರ್ ಇರಲೇಬೇಕು. ಓಕೆ. ಅದಾದ ನಂತರ ನೀವು ಯಾವುದು ರಿಸರ್ವೇಷನನ್ನು ಕ್ಲೈಮ್ ಮಾಡ್ತೀರಿ ಕಾಸ್ಟ್ ಇನ್ಕಮು, ಅದನ್ನು ಕೂಡ ಹಾಕ್ಸ್ಬೇಕಾಗುತ್ತೆ. ಅದನ್ನು ಕೂಡ ತೆಗೆದಿಟ್ಕೊಂಬಿಡಿ. ನೋಡಿ, ಕೆಲವೊಂದಿತ್ತು ವಿದ್ಯಾರ್ಥಿಗಳದ್ದು ಡಿಸೆಂಬರ್ ಒಳಗಡೆ ಅಥವಾ ಡಿಸೆಂಬರ್ ಒಳಗಡೆ ಅಕ್ಟೋಬರ್ ಒಳಗಡೆ ಕಾಸ್ಟ್ ಇನ್ಕಮ್ ಡೇಟ್ ಮುಗಿತಾ ಇದ್ರೆ ಅದನ್ನು ಪ್ಲೀಸ್ ನೋಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಡೇಟ್ ಮುಗಿದ್ರೆ ನಿಮಗೆ ವೆರಿಫಿಕೇಷನ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವಾಗ ಅವರು ಅಪ್ಡೇಟ್ ಮಾಡ್ಕೊಂಬನ್ನಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಮತ್ತೆ ಲಾಸ್ಟ್ ಇಯರ್ ಕೂಡ ಹಾಗೆ ಆಗಿತ್ತು. ಒಬ್ಬೊಂದು ವಿದ್ಯಾರ್ಥಿದು ಮುಗ್ದಿತ್ತು ಕಾಸ್ಟ್ ಇನ್ಕಮ್ ಡೇಟು. ಅವನೇನು ಮಾಡಿದಪ್ಪ ಅಂದ್ರೆ ಮತ್ತೆ ಬೇಗ ಬೇಗ ಹೋಗಿ ಅದನ್ನು ಕಾಸ್ಟ್ ಇನ್ಕಮನ್ನ ತೆಗೆದ್ಕೊಂಬಂದು ಮತ್ತೆ KE ಆಫೀಸ್ ಬೆಂಗಳೂರಿಗೆ ಹೋಗಿ ಅದನ್ನು ಏನು ಮಾಡ್ಯಾನ ಅಪ್ಡೇಟ್ ಮಾಡ್ಕೊಂಬಂದ ಅವನು ವಿದ್ಯಾರ್ಥಿ. ಅದಕ್ಕೋಸ್ಕರ ಪ್ಲೀಸ್ ಚೆಕ್ ಮಾಡಿಕೊಡ್ರಿ ಯಾವಾಗ ನಿಮ್ದು ಡೇಟ್ ಮುಗಿತದೆ ಅಂತ. ಅವರು ಆಪ್ಷನ್ ಎಂಟ್ರಿ ಬಿಡ್ತಾನ. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದ್ರೆ, ಇದು ಲಿಸ್ಟ್ ಬಿಡೋಕ್ಕಿಂತ ಮುಂಚೆ ಒಂದು ಎಡಿಟಿಂಗ್ ಲಿಂಕ್ ಬಿಡ್ತಾನವ. ಡಿಗ್ರಿ ಮಾರ್ಕ್ಸನ್ನು ಅಪ್ಲೈ ಮಾಡ್ಬೋದು. ಮತ್ತು ಈ ಒಂದು ಕ್ಯಾಸ್ಟ್ ಇನ್ಕಮನ್ನು ನೀವು ಅಪ್ಲೈ ಮಾಡೋಕೆ ಅವ ಏನು ಮಾಡ್ತಾನೆ, ಒಂದು ಎಡಿಟಿಂಗ್ ಲಿಂಕ್ ಬಿಡ್ತಾನೆ. ಅದಕ್ಕೆ ನೀವು ಅಪ್ಲೈ ಮಾಡಕತ್ತೀರಂತೇಳಿ ನೀವೇನಾದರೂ ಡೇಟ್ ಮುಗಿದಿದ್ದರೆ. ಓಕೆ. ಇಷ್ಟು ನಿಮ್ಗೆ ಬೇಕು. ಅದಾದ ನಂತರ ಇನ್ನೊಂದು ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರೆ, ಒಂದು ಸೆಕೆಂಡ್, ಇನ್ನೊಂದು ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂದ್ರೆ ನಿಮ್ಗೆ, ಒಂದು ಸೆಕೆಂಡ್. ಇದು ಮ್ಯಾಂಡೇಟ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮ್ಯಾಂಡೇಟ್ರಿ ಸರ್ಟಿಫಿಕೇಟ್ ಎದಕ್ಕೆ ಬೇಕಪ್ಪ ಅಂದ್ರೆ, ಅದು ಮ್ಯಾಂಡೇಟ್ರಿ ಸರ್ಟಿಫಿಕೇಟ್ ನೀವೇನಾದರೂ ಒಂದು ಯೂನಿವರ್ಸಿಟಿಯಿಂದ ಇನ್ನೊಂದು ಯೂನಿವರ್ಸಿಟಿಗೆ ಹೋಗಿ ಅಡ್ಮಿಷನ್ ಮಾಡಕತ್ತೀರಪ್ಪ ಅಂದ್ರೆ, ಅವಾಗ ಅವ್ರು ಏನು ಮಾಡ್ತಾರೆ, ಮ್ಯಾಂಡೇಟ್ರಿ ಸರ್ಟಿಫಿಕೇಟ್ ಅಂತೇಳಿ ಕೇಳ್ತಾರೆ. ಅವಾಗ ಮ್ಯಾಂಡೇಟ್ರಿ ಸರ್ಟಿಫಿಕೇಟ್ ಕಂಪಲ್ಸರಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ನೀವೇನು ಮಾಡಿರಿ, ಹೋಗಿ ನಿಮ್ಮ ಕಾಲೇಜ್ದಿಂದ ಅಥವಾ ಯೂನಿವರ್ಸಿಟಿಯಿಂದ ತೆಗೆದುಕೊಂಡು ಬನ್ನಿ. ಓಕೆ. ಅದಾದ ನಂತರ ನೆಕ್ಸ್ಟು ಕನ್ವೊಕೇಶನ್ ಸರ್ಟಿಫಿಕೇಟ್ ಯಾರ್ದು ಇಷ್ಟು ಜಲ್ದಿ ಬರೋದಿಲ್ಲ. ಇನ್ನು ಎಕ್ಸಾಮ್ ಆದಮೇಲೆ ಇನ್ನೂ ರಿಸಲ್ಟ್ ಬರೋಕ್ಕೆ ಇನ್ನೂ ಟೈಮ್ ತೊಗೊತಾ ಇದೆ.
ಕನ್ವೊಕೇಶನ್ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರೆ ಅವರು ಅಷ್ಟು ಬೇಗ ಹೌದಲ್ವಾ ಯೂನಿವರ್ಸಿಟಿಯಿಂದ. ಓಕೆ, ಅದಾದ ನಂತರ ಚಾಯ್ಸ್ ಎಂಟ್ರಿ. ಇವಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ದು ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದಾದ್ಮೇಲೆ ಏನು ಬಿಡ್ತಾನಪ್ಪ ಅಂದ್ರೆ ಅವನು ಆಪ್ಷನ್ ಎಂಟ್ರಿ ಬಿಡ್ತಾನ. ಆಪ್ಷನ್ ಎಂಟ್ರಿ ಆದ್ಮೇಲೆ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಬಿಡ್ತಾನ. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನೂ ಇಲ್ಲ, ಅದೊಂದು ಡೆಮೋ ಥರ. ಈ ಥರ ನೀನು ಕಾಲೇಜ್ ಚೂಸ್ ಮಾಡಿದ್ಯಪ್ಪ, ನಿನಗೆ ಈ ಟೈಪ್ ನಿಮ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಅಂತೇಳಿ ಅವನು ಡೆಮೋ ಕೊಟ್ಟಂಗೆ ಅದು ಮಾಕ್ ಅಲಾಟ್ಮೆಂಟ್ ಅಂದ್ರೆ. ಓಕೆ, ಅದನ್ನೇನು ತಲೆ ಕೆಡಿಸ್ಕೋಬೇಡ್ರಿ ಮಾಕ್ ಅಲಾಟ್ಮೆಂಟ್ ಬಗ್ಗೆ. ನೋಡ್ರಿ, ನೀವು ನಿಮ್ಮ ರ್ಯಾಂಕನ್ನು ಒಳಗೆ ನೀವು ಬರ್ತಕ್ಕಂಥ ಕಾಲೇಜ್ಗಳನ್ನು ಬಿಟ್ಟು ನನಗೆ ಆರ್ ವಿ ಕಾಲೇಜ್ ಬೇಕು, ನಿಮ್ದು ರ್ಯಾಂಕೇ ಕಡಿಮೆ ಇರ್ತದೆ, ನನಗೆ ಆರ್ ವಿ ಕಾಲೇಜ್ ಬೇಕು, ನನ್ನ ದಯಾನಂದ ಸಾಗರ್ ಕಾಲೇಜ್ ಬೇಕಂತೇಳಿ ನೀವು ಎದುರು ಸಿಕ್ಕ ಕಾಲೇಜನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವುದೋ ಲಾಸ್ಟಿಗೆ ಏನಾಗುತ್ತೆ ಅಂದ್ರೆ ಮಾಕ್ ಅಲಾಟ್ಮೆಂಟ್ದಾಗ ನಿಮ್ಗೆ ಕಾಲೇಜ್ ಲಿಸ್ಟೇ ಬರೋಂಗಿಲ್ಲ. ನಿಮ್ದು ಕಾಲೇಜೇ ಅಲಾಟ್ಮೆಂಟ್ ಆಗೋದಿಲ್ಲ ಮಾಕ್ ಅಲಾಟ್ಮೆಂಟ್ದಾಗ. ಅವಾಗ ವಿದ್ಯಾರ್ಥಿಗಳು ಫುಲ್ ಏನದು ಟೆನ್ಷನ್ ತೊಗೊಂಡ್ಬಿಡ್ತಾರೆ ಮಾಕ್ ಅಲಾಟ್ಮೆಂಟ್ದಾಗ ಲಿಸ್ಟ್ ಆಗ್ಲಿಕ್ಕಪ್ಪ ಅಂದ್ರೆ. ಅದಕ್ಕೆ ಕಾಲೇಜನ್ನು ಅಪ್ಲೈ ಮಾಡುವಾಗ ಅಥವಾ ಆಪ್ಷನ್ ಎಂಟ್ರಿ ಮಾಡುವಾಗ ಫುಲ್ ಕೇರ್ಫುಲ್ ಆಗಿ ಅಪ್ಲೈ ಮಾಡ್ರಿ. ಓಕೆ, ನಿಮ್ಗೆ ಏನಾದರೂ ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ ಈ ವಿಡಿಯೋ ಕೆಳಗೆ ನಮ್ದೊಂದು ವಾಟ್ಸಪ್ ಗ್ರೂಪ್ದ ಲಿಂಕ್ ಹಾಕಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿರಿ ಆಯಿತಾ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಇವಾಗ ರಿಸಲ್ಟ್ ಬಿಡ್ತಾನ. ರಿಸಲ್ಟ್ ಆದ್ಮೇಲೆ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಅವನು ಒಂದು ಇದು ಬಿಡ್ತಾನ, ಫೀಸ್ ತುಂಬಕ್ಕೆ ಹೇಳ್ತಾನ. ಫೀಸ್ ತುಂಬಿದಾದ್ಮೇಲೆ ಚಾಯ್ಸ್ ಎಂಟ್ರಿ ಇರ್ತದೆ. ಫೀಸ್ ತುಂಬಿದಾದ್ಮೇಲೆ ಏನಿರ್ತದಪ್ಪ, ಚಾಯ್ಸ್ ಎಂಟ್ರಿ ಇರ್ತದೆ. ಓಕೆ, ಫೀಸ್ ತುಂಬಿದಾದ್ಮೇಲೆ ಚಾಯ್ಸ್ ಎಂಟ್ರಿ ಇರ್ತದೆ. ಈ ಚಾಯ್ಸ್ ಎಂಟ್ರಿದೊಳಗೆ ಏನಾಗುತ್ತಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಚಾಯ್ಸ್ ಎಂಟ್ರಿ ಒಳಗೆ ನೀವು ತಿಳ್ಕೊಳ್ಬೇಕು. ಇವಾಗ ವಿದ್ಯಾರ್ಥಿ PGCET ಗೆ ಅಪ್ಲೈ ಮಾಡಿರ್ತಾನ, ಫೀಸ್ನು ತುಂಬಿರ್ತಾನ. ಓಕೆ, KA ಫೀಸ್ ಒಂದು 60,000 ಐತಿ. ಆ ಒಂದು ಫೀಸ್ 60,000 ತುಂಬಿರ್ತಾನ. ಬಟ್ ಆದ್ಮೇಲೆ ಅವ್ನಿಗೆ ಕಾರಣಾಂತರದಿಂದ ಏನಾಗ್ಬಿಡ್ತದ, ಮನ್ಯಾಗ ಬೆಂಗಳೂರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಬಿಡ್ತದೆ. ಬೆಂಗಳೂರಾಗ ಹೋಗಿ ಅಡ್ಮಿಷನ್ ಮಾಡಬೇಡಪ್ಪ ಅಂತ ಮನ್ಯಾಗ ಹೇಳ್ಬಿಟ್ರ ಅವ ಏನು ಮಾಡ್ತಾನ, ಅಬ್ಸಲ್ಯೂಟ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಹೌದಾ, ಮನ್ಯಾಗ ಬೇಡ ಅಂತ ಹೇಳಿರ್ತಾರ, ಆಲ್ರೆಡಿ KA ಫೀಸ್ ತುಂಬಿರ್ತಾನ. ಅದಾದ್ಮೇಲೆ ಅವ್ರು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕಾಗಿರ್ತದೆ. ಅವಾಗ ಏನು ಮಾಡ್ತಾನವ ಅಂದ್ರೆ ಚಾಯ್ಸ್ 1 ಎಂಟ್ರಿ ಮಾಡ್ತಾನೆ. ಚಾಯ್ಸ್ ಎಂಟ್ರಿ ಮಾಡಿದಾದ್ಮೇಲೆ ಅವ್ರು ಏನು ಮಾಡ್ತಾರೆ, KAದವರು ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕಾದ್ರೆ ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ ಒಳಗಡೆ ಹೋಗಿ ನೀನೇನಾದರೂ KA ಆಫೀಸ್ಗೆ ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಯಪ್ಪ ಅಂದ್ರೆ ನೀನೇನು ತುಂಬಿರ್ತಿಲ್ಲ KA ಫೀಸ್ 60,000, ಅದರೊಳಗೆ 5,000 ಫೀಸನ್ನು 5,000 ರೂಪಾಯಿಯನ್ನು ಕಟ್ ಮಾಡಿಕೊಂಡು ಉಳಿದಿದ್ದ ಫೀಸು ನಿಮ್ಗೆ ರಿಫಂಡ್ ಮಾಡ್ತಾರೆ. ಓಕೆ, ಅವ್ರು ಹೇಳಿದ ಡೇಟಿಗೆ ಹೋದ್ರೆ. ಅಕಸ್ಮಾತ್ ಆ ಹೇಳಿದ ಡೇಟಿಗೆ ಏನಾದರೂ ನೀವು ಹೋಗಲಿಲ್ಲ ಅಂತ ತಿಳ್ಕೊಂಡ್ರೆ, ನೀವೇನಾದರೂ ಆ ಹೇಳಿದ ಡೇಟಿಗೆ ಹೋಗ್ಲಿಲ್ಲಪ್ಪ ಅಂದ್ರೆ ನೀವೇನು ತುಂಬಿರ್ತಿರಲ್ಲ KA ಫೀಸ್ 60,000, ಅದರ ₹1 ಕೂಡ ನಿಮಗೇನಾಗಲ್ಲ, ರಿಟರ್ನ್ ಆಗೋದಿಲ್ಲ. ಓಕೆ, ಇದು ನಿಮ್ಗೆ ನೆನಪಿರಲಿ. ಎಲ್ಲೇ ನೀವು ಕಾಲೇಜ್ ಮಾಡಿ ಏನೇ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೋಡಿಕೊಂಡು ಪ್ರಿವಿಯಸ್ ಇಯರ್ದ ಕಟ್ ಆಫನ್ನು ನೋಡ್ಕೊಂಡು ಏನು ಮಾಡಿರಿ, ಕಾಲೇಜನ್ನು ಲಿಸ್ಟ್ ಔಟ್ ಮಾಡಿಕೊಡ್ರಿ. ಲಿಸ್ಟ್ ಔಟ್ ಮಾಡ್ಕೊಂಡ್ಮೇಲೆ ಕಾಲೇಜಿಗೆ ಹೋಗಿ ಪ್ರತಿಯೊಬ್ಬರು ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿ ಅಲ್ಲಿ ಕ್ಯಾಂಪಸ್ ಅದೆಲ್ಲ ಕೂಡ ಚೆಕ್ ಮಾಡಿಕೊಡ್ರಿ, ಪ್ಲೇಸ್ಮೆಂಟ್ ಅದು ಎಲ್ಲ. ಓಕೆ, ನಿಮ್ಗಿನ್ನೂ ಏನೋ ಗೊಂದಲ ಇದ್ರೆ ಈ ಕೆಳಗೆ ವಿಡಿಯೋ ಕೆಳಗೆ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಐತಿ ನಮ್ಮದು. ಆ ಒಂದು ವಾಟ್ಸಪ್ ಗ್ರೂಪ್ ಲಿಂಕಿಗೆ ಜಾಯ್ನ್ ಆಗಿರಿ. ಓಕೆ, ಜಾಯ್ನ್ ಆಗಿ ಏನು ಮಾಡಿರಿ, ನಿಮಗೆಲ್ಲ ಅಪ್ಡೇಟಲ್ಲಿ ಕೊಡ್ತೀನಿ. ಓಕೆ, ಆಟೋನಮಸ್ ಕಾಲೇಜು ಯಾವ್ಯಾವ್ದು ಅಂತ ನಿಮ್ಗೆ ಹೇಳ್ಬೇಕಾಗಿತ್ತು ನಾನು. ಓಕೆ, ಈ ಒಂದು ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ಇಲ್ಲಪ್ಪ ಅಂದ್ರೆ ವಾಟ್ಸಪ್ ಗ್ರೂಪ್ ಒಳಗೆ ಹಾಕಿರ್ತೀನಿ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಓಕೆ, ವಾಟ್ಸಪ್ ಗ್ರೂಪ್ನಾಗ ನಾನು ಆಟೋನಮಸ್ ಕಾಲೇಜ್ ಯಾವ್ಯಾವ್ದು ಅಂತ ಲಿಸ್ಟ್ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.